ಆಗತ್ತೆ ಗಂಡ ದುಡಿತಾ ಇದ್ದು ಹೆಂಡತಿ ದುಡಿತಾ ಇಲ್ಲ ಅಂತ ಹೇಳ್ಬಿಟ್ಟು ನಾನು ದುಡಿತಾ ಇದ್ದೀನಿ, ನಾನು ಮಾಡಿದ್ದೇ ಖರ್ಚು, ನಾನೇ ಕರೆಕ್ಟು, ಏನು ಕೇಳೋ ಹಾಗಿಲ್ಲ, ನಂದೇ ಇದು ಅಂತ ಹೇಳಿದ್ರೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಟಾಪಿಕ್ ಏನು ಅಂತ ಹೇಳಿದ್ರೆ ಗಂಡ ಹೆಂಡತಿ ಮಧ್ಯೆ ಈ ಹಣದ ವಿಚಾರ ಹೇಗಿರಬೇಕಾಗತ್ತೆ. ಸೊ ಇವತ್ತು ಎಷ್ಟೋ ಜಗಳಗಳು ನಡೀತಾ ಇದೆ. ಇದು ಒನ್ ಆಫ್ ದ ಮೇನ್ ರೀಸನ್. ಹಣಕಾಸಿನ ವಿಚಾರದಲ್ಲಿ ಗಂಡನೂ ಜಾಬ್ ಮಾಡ್ತಾನೆ, ಹೆಂಡತಿನೂ ಜಾಬ್ ಮಾಡ್ತಾರೆ. ಸೊ ಕೆಲವೊಂದು ವಿಚಾರದಲ್ಲಿ ಗಂಡ EMI ಕಟ್ತಿರ್ಬೇಕಾದ್ರೆ ಹೆಂಡತಿ ಎಲ್ಲ ಒಂದು ಕಡೆಗೆ ಸೇವ್ ಮಾಡ್ತಿರ್ತಾಳೆ ಅನ್ನೋ ಕಂಪ್ಲೇಂಟು. ಇನ್ನೊಂದು ಲೆಕ್ಚರದಲ್ಲಿ ಹೆಂಡತಿ ಖರ್ಚು ಮಾಡ್ತಾ ಇದ್ದಾಳೆ, ಗಂಡ ಏನೂ ಖರ್ಚು ಮಾಡ್ತಿಲ್ಲ ಅಂತ ಕೆಲವರು ಕಂಪ್ಲೇಂಟು. ಸೊ ನಾನು ಕೂಡ ಕೆಲವರು ವಿಚಾರದಲ್ಲಿ ಕಣ್ಣಾರೆ ನೋಡಿದ್ದೀನಿ. ಹಣಕಾಸಿನ ವಿಚಾರದಲ್ಲೂ ಕೂಡ ಎಷ್ಟೋ ಸಂಸಾರಗಳು ಒಡೆದೋಗಿದೆ, ಡಿವೋರ್ಸ್ಗಳು ಕೂಡ ನಡೆದಿರುವಂಥದ್ದು. ಸೊ ಇವತ್ತಿನ ಟಾಪಿಕ್ ಅದಾಗಿರುತ್ತೆ. ವಿಡಿಯೋನ ಕೊನೆ ತನಕ ನೋಡಿ ಆ್ಯಂಡ್ ಸ್ಮಾಲ್ ಆಗಿ ವಿಡಿಯೋಗೆ ಲೈಕ್ ಮಾಡಿ ಆ್ಯಂಡ್ ವಿಡಿಯೋ ನೋಡಿದ್ಮೇಲೆ ನಿಮ್ಮ ಅನಿಸಿಕೆನ ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನೋಡಿ ಈ ಗಂಡ ಹೆಂಡತಿ ಇಬ್ಬರು ಕೂಡ ಒಂದು ಸಂಸಾರಕ್ಕೆ ಕಣ್ಣಾಗಿರ್ತಾರೆ. ಇಬ್ಬರದು ಕೂಡ ಎರಡೂ ಕೈ ಸೇರಿದ್ರೆ ಹೆಂಗೆ ಚಪ್ಪಾಳೆನೋ ಹಾಗೆ ಇಬ್ಬರು ಗಂಡ ಹೆಂಡತಿ ಇಬ್ಬರು ಸೇರಿದ್ರೆ ಒಂದು ಸಂಸಾರ ಅಂತ ಹೇಳ್ತೀವಿ. ಇಲ್ಲಿ ಗಂಡನೇ ದುಡಿತಾ ಇರಲಿ ಅಥವಾ ಹೆಂಡ್ತಿನೇ ದುಡಿತಾ ಇರಲಿ, ಬಟ್ ವಿಚಾರಗಳು ಟ್ರಾನ್ಸ್ಪರೆಂಟಾಗಿ ಗೊತ್ತಾಗ್ತಿರಬೇಕು. ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ, ಗಂಡ ದುಡಿತಾ ಇದ್ದು ಹೆಂಡತಿ ದುಡಿತಾ ಇಲ್ಲ ಅಂತ ಹೇಳ್ಬಿಟ್ಟು ನಾನು ದುಡಿತಾ ಇದ್ದೀನಿ, ನಾನು ಮಾಡಿದ್ದೇ ಖರ್ಚು, ನಾನೇ ಕರೆಕ್ಟು, ಏನು ಕೇಳೋ ಹಾಗಿಲ್ಲ, ನಂದೇ ಇದು ಅಂತ ಹೇಳಿದ್ರೆ ಇದು ನೀವು ಒಂಟಿಯಾಗಿರೋದು ಬೆಟ್ರದೇನಿರುತ್ತೆ. ಸಂಸಾರ ಮಾಡೋಕ್ಕೆ ಲಾಯಕ್ಕಿಲ್ಲ ಅಂತ ನನ್ನ ಪ್ರಕಾರ. ಯಾಕೆ ಅಂತ ಹೇಳ್ತೀನಿ ಅಂತ ಹೇಳಿದ್ರೆ ಇಬ್ರಿಗೂ ಸಮವಾಗಿರ್ತಕ್ಕಂಥ ಒಂದು ನ್ಯಾಯ ಕೊಡಬೇಕಾಗತ್ತೆ. ಇಲ್ಲಿ ಸಪೋಸ್ ಅದೇ ಪ್ಲೇಸಲ್ಲಿ ಹೆಂಡತಿ ದುಡಿತಾ ಇದ್ದು ನಾನು ಕೊಟ್ಟಷ್ಟು ತೊಗೊಬೇಕು, ನಾನು ದುಡಿತಾ ಇದ್ದೀನಿ ಹೆಣ್ಣಾಗಿ ಹೊರಗಡೆ, ನೀನು ಗಂಡಸು ಮನೇಲಿದ್ದೀಯಾ ಅಂತ ಹೆಣ್ಣು ಮಾತಾಡ್ಕೊಡ್ದು. ಸೊ ನಿಮಗೊಂದು ಅವಕಾಶ ಸಿಕ್ಕಿದೆ ಕೆಲಸ ಮಾಡ್ಲಿಕ್ಕೆ ಅಂತ ಹೇಳಿದ್ರೆ ಅದನ್ನು ಸಮವಾಗಿ ನೋಡಿ, ನ್ಯಾಯಯುತವಾಗಿ ನೋಡಿ. ಯಾರೇ ದುಡಿತಾ ಇರಲಿ, ಈಗ ಗಂಡ ಹೊರಗಡೆ ಹೋಗಿ ದುಡಿದ್ರೆ ಹೆಂಡತಿ ಮನೆಯಲ್ಲಿ ದುಡಿತಾ ಇದ್ದಾಳೆ. ಸಪೋಸ್ ಹೆಂಡತಿ ಹೊರಗಡೆ ಹೋಗಿ ದುಡಿದ್ರೆ ಗಂಡ ಇಂಡೈರೆಕ್ಟ್ಲಿ ಏನೋ ನಿಮ್ಮ ಜೀವನಕ್ಕೆ ಸಾಥಿದ್ದಾನೆ. ಇಲ್ಲಿ ಇಬ್ಬರು ಕಾರಣೀಕರ್ತರು ಜೀವನದಲ್ಲಿ. ಸಂಸಾರ ಅಂತ ಬಂದರೆ ಇಬ್ಬರು ಈಕ್ವಲ್, ಯಾರೋ ಹೆಚ್ಚು ಯಾರೋ ಕಡಿಮೆ ಅಲ್ಲ ಆ್ಯಕ್ಚುಲಿ. ಆ್ಯಂಡ್ ಆ ಕಾಂಪಿಟೇಷನ್ ನಡೀಲೂ ಕೂಡುದು ಗಂಡ ಹೆಂಡತಿ ಮಧ್ಯೆ, ಓಕೆನಾ? ಸೊ ಇಲ್ಲಿ ಹೇಗಿರಬೇಕಾಗತ್ತೆ, ಎಷ್ಟು ಖರ್ಚು ಬರ್ತಾ ಇದೆ ಫಸ್ಟ್ ಅದನ್ನು ಲೆಕ್ಕಾಚಾರ ಮಾಡಿ. ನಿಮ್ಮ ಆದಾಯ ಎಷ್ಟಿದೆ ಗಂಡನಿಗೆ ಗೊತ್ತಿರಲಿ ಅಥವಾ ಹೆಂಡತಿಗೆ ಗೊತ್ತಿರಲಿ, ರೈಟ್? ಅರ್ಧಾಂಗಿ ನಿಮ್ಮ ಜೀವನದಲ್ಲಿ ಒಬ್ರಿಗೊಬ್ರು ಇಬ್ಬರು ಅರ್ಧಾಂಗಿ ಇರೋದ್ರಿಂದ ಗಂಡನ ಆದಾಯ ಎಷ್ಟು ಅಥವಾ ಹೆಂಡತಿ ಆದಾಯ ಎಷ್ಟು ಅಥವಾ ಮನೆಯ ಖರ್ಚು ಎಷ್ಟು ಆಗ್ತಿದೆ, ಎಷ್ಟು ಆಗ್ತಿಲ್ಲ, ಈ ಟ್ರಾನ್ಸ್ಪರೆಂಟ್ ವಿಚಾರ ಗೊತ್ತಾದಾಗ ಎಲ್ಲೋ ಒಂದು ಕಡೆಗೆ ಅಲ್ಲಿ ಇಬ್ಬರು ನ್ಯಾಯಯುತವಾಗಿ ಬದುಕ್ತಾ ಇದ್ದಾರೆ ಅಂತ ಅರ್ಥ. ಎಲ್ಲೋ ಒಂದು ಕಡೆ ಗಂಡ ಹೆಂಡತಿ ಗೊತ್ತಿಲ್ಲದಂಗೆ ವ್ಯವಹಾರ ಮಾಡ್ತಿದ್ರೆ, ಹೆಂಡತಿ ಗಂಡನಿಗೆ ಗೊತ್ತಿಲ್ಲದಂಗೆ ವ್ಯವಹಾರ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ಸುಳ್ಳು, ನಿಮ್ಮ ಸಂಸಾರ ಸುಳ್ಳು ಅಂತ ಅರ್ಥ ಅದು ಆ್ಯಕ್ಚುಲಿ. ಯಾಕೆ ಅಂತ ಹೇಳಿದರೆ ಇಲ್ಲಿ ಅರ್ಧಾಂಗಿ ಅಂದಮೇಲೆ ಎಲ್ಲರೂ ಕೂಡ ಹಂಚ್ಕೊಳ್ಬೇಕಾಗತ್ತೆ. ಇಬ್ರಿಗೂ ಸಂಬಂಧಪಟ್ಟಿರೋ ಸಂಸಾರ ಅದು. ನ್ಯಾಯಯುತವಾಗಿ ಹೇಳ್ತಾ ಇರೋ ಮಾತಿದು. ಕೆಲವರು ಕಮೆಂಟ್ ಮಾಡ್ತೀರಾ ಕೆಟ್ಟದಾಗಿ. ಯಾರೋ ಮೊನ್ನೆನೂ ಕೂಡ ಕಮೆಂಟ್ ಮಾಡಿದ್ದೀರಾ, ಯಾರೋ ಬೇವರ್ಸಿ ಅಂತ ಯಾರೋ ಒಂದು ವರ್ಡ್ ಬಂದಿದೆ ನನಗೆ. ಆ ಥರ ಮಾತಾಡಿದರೆ ನಾನು ನಿಮ್ಮ ಸಂಸಾರ ಏನು ಹಾಳು ಮಾಡ್ತಿಲ್ಲ. ಈ ವಿಡಿಯೋಗಳ ಮುಖಾಂತರ ನಾನು ಎಲ್ಲೋ ಇನ್ಫಾರ್ಮೇಷನ್ ಶೇರ್ ಮಾಡ್ತಾ ಇದ್ದೀನಿ ಬಿಟ್ಟರೆ ಯಾರ ಮನೇನೂ ಹಾಳು ಮಾಡ್ತಾ ಇಲ್ಲ ನಾನು. ಓಕೆ, ಕೆಲವರು ಕಮೆಂಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ವ್ಯಕ್ತಿತ್ವ ಗೊತ್ತಾಗತ್ತೆ ನನಗೆ. ನೀವು ಕಮೆಂಟ್ ಮಾಡ್ತಿರಲ್ಲ, ನೀವು ಒಂದು ಅಕ್ಕಗೆ ಹುಟ್ಟಿರ್ತೀರಾ, ಅಮ್ಮಗೆ ಹುಟ್ಟಿರ್ತೀರಾ, ತಾಯಿಗೆ ಹುಟ್ಟಿರ್ತೀರಾ. ಸೊ ನನ್ನ ಯಾರಿಗೂ ಬೈಬೇಕು ಅನ್ನೋ ಉದ್ದೇಶ ಇಲ್ಲ. ಒಳ್ಳೇದು ಮಾಡೋಕ್ಕಾದ್ರೆ ಜಸ್ಟ್ ಒಂದು ಸಪೋರ್ಟ್ ಮಾಡಿ. ಆಗಿಲ್ವಾ ತಪ್ಪಿಗಿರಿ, ಯಾರಿಗೆ ಅಷ್ಟೇ. ಯಾರಿಗೂ ಬೈಯೋ ರೈಟ್ಸ್ ನಿಮಗಿರಲ್ಲ. ಕೆಲವರು ಕಮೆಂಟ್ ಹಾಕಿರ್ತೀರಾ, ನನಗೆ ಭಾಳ ಕಮ್ಮಿ ಹಾಕಿರೋದು. ಕೆಲವೊಂದು ವೀಡಿಯೋ ಬೇರೆ ಯಾರ್ದೋ ವೀಡಿಯೋಗೂ ಹಾಕ್ಬೇಡಿ. ಏನೋ ಒಂದು ಇನ್ಫಾರ್ಮೇಷನ್ ಶೇರ್ ಮಾಡ್ತಿರ್ತಾರೆ ಅವ್ರಿಗೆ ಹಾಕಿ. ಎಲ್ಲೋ ಏನು ಮೈಯೆಲ್ಲ ತೋರಿಸ್ಕೊಂಡು ಅದು ಮಾಡ್ತಾರಲ್ಲ, ಅಲ್ಲೂ ಕಮೆಂಟ್ ಮಾಡಿಬೇಕಾದ್ರೆ ಆ್ಯಕ್ಚುಲಿ ಅವ್ರಿಗೂ ಬೈಯೋ ರೈಟ್ಸ್ ನಿಮಗೆ ಇರಲ್ಲ ಆ್ಯಕ್ಚುಲಿ. ಓಕೆ, ಅವರಿಗೆ ಅಷ್ಟು ಹೇಳ್ತಾ ಇದ್ದೀನಿ. ಸಾರಿ, ಎಲ್ಲೋ ಡೈವರ್ಟ್ ಆಗಿಬಿಡ್ತು ಟಾಪಿಕ್ಕು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಏನಂತ ಹೇಳಿದ್ರೆ ಗಂಡ ಮತ್ತು ಹೆಂಡತಿ ನಡುವೆ ಎಲ್ಲ ವಿಚಾರದಲ್ಲೂ ಟ್ರಾನ್ಸ್ಪರೆಂಟ್ ಆಗಿದ್ದರೆ ಆ ಸಂಬಂಧ ಚಿರಕಾಲ ಉಳಿಲಿಕ್ಕೆ ಸಾಧ್ಯ ಆಗುತ್ತೆ. ಆ್ಯಂಡ್ ದುಡಿತಕ್ಕಂಥ ದುಡಿಗೆ ನಾನು ಮಾತ್ರ ದುಡಿತೀನಿ ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ರೆಗಾಡೋದು, ನಾನು ಮಾತ್ರ ದುಡಿತೀನಿ ಅಂತ ಇವ್ರ ಮೇಲೆ ರೆಗಾಡೋದು ಮಾಡಿದ್ರೆ ಅದು ಫ್ಯಾಮಿಲಿನೇ ಅಂತ ಅನಿಸ್ಕೊಳ್ಳಲ್ಲ. ಅಲ್ಲಿ ಪ್ರೀತಿನೇ ಉಳಿಯಲ್ಲ, ಅಲ್ಲಿ ನಂಬಿಕೆನೇ ಉಳಿಯಲ್ಲ. ಇಬ್ಬರು ಈಕ್ವಲ್. ಗಂಡ ಹೊರಗಡೆ ಹೋಗಿ ದುಡಿದ್ರೆ ಹೆಂಡತಿ ಮನೆಯಲ್ಲಿ ಇದ್ಕೊಂಡು ದುಡಿತಾಳೆ, ಅಥವಾ ಹೆಂಡತಿ ಹೊರಗಡೆ ಹೋದರೆ ಗಂಡ ಇನ್ನೊಂದು ರೂಪದಲ್ಲಿ ದುಡಿತಾ ಇರ್ತಾನೆ. ಇಬ್ಬರು ಕೂಡ ಆ ಒಂದು ಸಂಸಾರಕ್ಕೆ ಹಕ್ಕುದಾರರೇ, ರೈಟ್? ಆ ಕಾರಣಕ್ಕೆ ನೀವು ಹೇಗಿರ್ತಿರಲ್ಲ ಅದನ್ನು ನೋಡ್ಕೊಂಡು ಮಕ್ಕಳು ಕಲಿತಾ ಇರ್ತಾರೆ. ನಿಮ್ಮನ್ನು ಪ್ರತಿ ಕನ್ನಡಿಯಾಗಿ ಅವರು ಲೈಕ್ ಏನಂತಾರೆ, ಕನ್ನಡಿತರ ನೀವು ಹೇಗಿರ್ತೀರಿ ನೋಡ್ಕೊಂಡು ಮಕ್ಕಳು ಅದನ್ನು ಫಾಲೋ ಮಾಡ್ತಾರೆ, ಬೆಳೀತಾ ಹೋಗ್ತಾರೆ. ಸೊ ಆ ಒಂದು ಕಾರಣಕ್ಕೆ ದಯವಿಟ್ಟು ಹಣಕಾಸಿನ ವಿಚಾರ ಇರಲಿ, ಮತ್ತೊಂದು ವಿಚಾರ ಇರಲಿ, ಟ್ರಾನ್ಸ್ಪರೆಂಟ್ ಆಗಿರಿ. ಎಷ್ಟು ಖರ್ಚಾಗುತ್ತೆ ಬರಿತಾ ಹೋಗಿ, ನಿಮ್ಗೆ ಎಷ್ಟು ಇನ್ಕಮ್ ಬರ್ತಾ ಇದೆ ಅದನ್ನು ಬರಿತಾ ಹೋಗಿ. ಆ್ಯಂಡ್ ಖರ್ಚು ವೆಚ್ಚಗಳನ್ನು ಎಲ್ಲಿ ಕಡಿಮೆ ಮಾಡ್ಕೋಬೇಕು ಅದನ್ನು ಬರಿತಾ ಹೋಗಬೇಕು. ಈ ವಿಚಾರವಾಗಿ ನೀವು ಕರೆಕ್ಟಾಗಿ ಪ್ಲಾನ್ ಮಾಡಿದ್ರೆ ಗಂಡ ಹೆಂಡತಿ ಇನ್ನೂ ಟ್ರಾನ್ಸ್ಪರೆಂಟಾಗಿ ಚೆನ್ನಾಗಿ ಬದುಕ್ಬೋದು ಅನ್ನೋದು ನನ್ನ ವಿಡಿಯೋ ಒಂದು ಇನ್ಫಾರ್ಮೇಷನ್ ಅಂತ ಹೇಳ್ತಾ, ನಿಮಗೇನಿಸ್ತು ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಉತ್ತರಗಳ ಮುಖಾಂತರ ನನಗೆ ನಿಮ್ಮ ಉತ್ತರನ ಕೊಡಿ ಅಂತ ಹೇಳ್ತಾ, ಆ್ಯಂಡ್ ವಿಡಿಯೋಗೆ ಸ್ಮಾಲಾಗಿ ಲೈಕ್ ಮಾಡಿ. ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಿಮಗೇನಾದರೂ ಈ ಟಾಪಿಕ್ ಮೇಲೆ ವಿಡಿಯೋ ಬೇಕು ಅನಿಸಿದ್ರೆ ಕಮೆಂಟ್ ಮಾಡಿ, ಆ ಟಾಪಿಕಲ್ಲಿ ವಿಡಿಯೋ ಮಾಡೋಕ್ಕೆ ಇಷ್ಟಪಡ್ತೀನಿ. ನಮಸ್ತೆ.